ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಅಸ್ ಅಕ್ಷತಾ ಸುಧೀರ್. ಎಲ್ಲರೂ ಹಿಂಗದಿರಿ, ಆರಾಮದಿರಿ ಅನ್ಕೋತೀನಿ ರೀ. ಏನಪ್ಪ ಅಂದ್ರೆ ಇವತ್ತು ಮನೆ ಕ್ಲೀನ್ ಮಾಡ್ಬೇಕನ್ನತ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಶಿವರಾತ್ರಿ ಬರತೈತಲ್ರಿ. ನಮ್ಮ ಕಡೆ ಎಲ್ಲ ಮನೆ ಕ್ಲೀನ್ ಮಾಡಲೇಬೇಕು, ಮಾಡಬೇಕು. ಟೆನಿಕಾಸ್ಟ್ ಮಾಡತ್ತೀನಿ. ಅಡ್ಗೆ ಮನೆ ಅಂತೂ ಭಾಳ ಎಲ್ಲ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟೇನಿ ರೀ. ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ರೀಸೆಟ್ ಮಾಡೋಣ ಬರ್ರಿ ಅಡುಗೆ ಮನೇನ. ಅದಾದಮೇಲೆ ಅಡುಗೆ ಮನೆ ಎಲ್ಲ ಸೆಟ್ ಆಯಿತು. ಹೊಳತಾಯಿತು. ಕೆಲಸ ಮಾಡಕತ್ತಕ ಎಲ್ಲ ಧ್ಯಾನ ಹಾಕತೈತಿ. ಏನು ಮಾಡೋಕ್ಕಾಗಲ್ರಿ, ಮಾಡಬೇಕಲ್ಲ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಅದರ ನೀಟಾಗಿ ಅದು ರೀಸೆಟ್ ಮಾಡೀನಿ. ಇಷ್ಟೆಲ್ಲ ಭಾಳ ಗಲೀಜಿತ್ತು ರೀ. ಅಡುಗೆ ಮನೆ ಅಂದಮೇಲೆ ಮತ್ತು ಗಲೀಜು ಆಗೋದೇ ಅಲ್ಲ. ಮತ್ತೀಗ ಲಾಸ್ಟ್ ಮಾಡೋದು ಗ್ಯಾಸ್ ಸ್ಟವ್. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಯ್ತು ರೀ. ಅಡುಗೆ ಮನೆ ಎಲ್ಲ ತಳಗಡೆಯಿಂದ ಇದ್ದಿದ್ದು ಎಲ್ಲ ಹಿಟ್ಟುಗಳೆಲ್ಲ ಹಾಕಿ ಇದನ್ನೂ ಒಂದು ಬಾಕಿ ಉಳಿದಿತ್ತು, ಅದು ಕ್ಲೀನ್ ಆಯಿತು. ಈಗ ಟೈಮ್ ಆಯ್ತು ರೀ, ಮಧ್ಯಾಹ್ನ ಊಟಕ್ಕೆ ಮಾಡೋಣ ಬರ್ರಿ. ಎಗ್ ತವಾ ಫ್ರೈ ಮಾಡೋಣ ಅಂತ ಹೇಳಿ ಒಂದು 4 ತತ್ತಿ ಕುದಿಯಾಕೆ ಇಟ್ಟೇನಿ ರೀ. ಕುಕ್ಕರ್ ಒಳಗೆ ಏನಪ್ಪ ಈಕಿ ಕುಕ್ಕರ್ ಒಳಗೆ ಇಡಾಕತ್ತಾಳ ಅನ್ಕೋಬೇಡ್ರಿ. ಕುಕ್ಕರ್ದಾಗ ಇಟ್ರೆ ಜಲ್ದಿನ ಕುದಿತೈತ್ರಿ. ಬೊಗಣ್ಯಾಗಾದ್ರೆ ಭಾಳ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ಗೆ ಹಾಕ್ತೀನಿ. ಅದು ಏನಾಗಂಗಿಲ್ಲ, ಎಲ್ಲ ಒಡೆದೋಗಿದಾಗತ್ತಂತ ಏನಿಲ್ಲ. ಸ್ವಲ್ಪ ಉಪ್ಪು ಇಲ್ಲಾಂದ್ರೆ ಲಿಂಬೆಣ್ಣೆ ಹಾಕಿದ್ರೆ ಮುಗಿದೋಯ್ತು. 2 ವಿಸಲ್ ಭಾಳ ಆದ್ರೆ 2 ಸಾಕು. ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಂತ ಹೇಳಿ ಚಪಾತಿ ಹಿಟ್ಟನ್ನು ನಾದ್ಕೋಬೇಕಂತ ಹೇಳಿ ಸಾಣಿಸೀನಿ ರೀ. ಎಲ್ಲ ಸಾಣಿಸ್ಮೇಲೆ ಸ್ವಲ್ಪ ಎಲ್ಲ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ರೀ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬೇಕಂತ ಹೇಳಿದ್ನಲ್ರಿ, ಎಣ್ಣೆ ಹಾಕಿ ಒಂದು 10 ನಿಮಿಷ ನೆನೆ ಇಡ್ಬೇಕಂತ ಹೇಳಿ ಚಂದಾಗ ನಾನು ನಾದ್ಕೊಂಡಿನಿ ರೀ. ನಿಮಗೆ ಹೆಂಗೆ ಬೇಕು ಹಂಗೆ ನಾದ್ಕೊರಿ. ನನ್ನ ಅನುಕೂಲ ಅಂತ ಹೇಳಿ ನಾನು ಹಿಂಗೆ ನಾದ್ಕೊಂಡಿನಿ ರೀ. ಚಂದ ಎಷ್ಟು ನಾದ್ತೀವಿ ಒಟ್ಟು ಚಪಾತಿ ಉಬ್ತಾವಂತ ಹೇಳಿ ನಾನು ಚಂದಾಗ ನಾದಿ ಅದ್ರಾಗ ಒಂದು ಡಬ್ಬಿದಾಗ ಒಂದಿಟ್ಟು ಎಣ್ಣೆ ಹಚ್ಚಿದ್ದೀನಿ ರೀ. ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಇಟ್ರೆ ಆಯ್ತಂತ ಹೇಳಿ ಮುಚ್ಚಿ ಇಟ್ಟಿದ್ನಲ್ರಿ. ಅದು ತೊಗೊಂಡ್ರಿ. ಹುಳ್ಳಿ ಮಾಡತ್ತೀನಿ ರೀ. ನಂಗೆ ಸಣ್ಣ ಸಣ್ಣ ಬೇಕಂತ ಹೇಳಿ ಸಣ್ಣ ಮಾಡ್ಕೊಂಡ್ರಿ. ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ. ಅಷ್ಟು ಹುಳ್ಳಿ ಆದಮೇಲೆ ನಿಮ್ಗೆ ಯಾವ ಥರ ಬೇಕಷ್ಟು ಸಣ್ಣಗೆ ಇದು ತೊಗೋರಿ, ಶೇಪ್ ತೊಗೋರಿ. ನಿಂಗೆ ರೌಂಡ್ ಬೇಕಂದ್ರೆ ರೌಂಡ್ ತೊಗೋರಿ, ಇಲ್ಲಾಂದ್ರೆ ನಾ ಮಾಡತ್ತೀನಲ್ರಿ ಅದ್ರಂಗಾರ ತೊಗೋರಿ. ಎಲ್ಲನೂ ಹಾಗೆ ಮಾಡ್ಕೊಂಡಿನಿ ರೀ. ಬೇಕಂದ್ರೆ ಒಂದಿಟ್ಟು ಹಿಟ್ಟು ಹಾಕ್ಕೊಳ್ಳೋದ್ರಿ ಮ್ಯಾಗ. ಎಣ್ಣೆ ಹಚ್ಚಾತೀನಲ್ರಿ, ಆ ಥರ ಎಣ್ಣೆ ಹಚ್ಚಿ ಎಲ್ಲದಕ್ಕೂ ಎಣ್ಣೆ ಹಚ್ಕೋಬೇಕ್ರಿ. ನಾನೆಲ್ಲ ಒಮ್ಮಲ್ಗೆ ಮಾಡ್ಕೊಂಡಿನಿ ರೀ. ಅದಾದ್ಮೇಲೆ ಒಂದು ಇಟ್ಟಿಟ್ಟು ಹಿಟ್ಟು ನಾವು ಒಂದು 4 ತತ್ತಿ ಕುದಿಸಿದ್ನಲ್ರಿ, ಅದನ್ನೆಲ್ಲ ಚಂದಾಗ ಸುಲ್ಕೊಳ್ಳೋಣ ಬರ್ರಿ. ಈಗ ನೋಡಿರಿ ಆರಾಮ್ ಹೆಂಗೈತೆ ನೋಡ್ರಿ. ನೀವು ಬೊಗಣ್ಯಾಗ ಕುದಿಸ್ತವ್ರು ನಂಗೆ ಐತಲ್ರಿ, ಇನ್ನೇನೈತ್ರಿ. ಸುಲ್ಕೊಂಡಾಗಿಂದ ನನಗೆ ಯಾವ ಶೇಪ್ ಬೇಕು ಅದನ್ನು ನಾನು ಕಟ್ ಮಾಡ್ಕೊಳತ್ತೀನಿ ರೀ. ಸಣ್ಣಗೆ ಬೇಕಂತ ಹೇಳಿ ನಾನು ಸಣ್ಣ ಕಟ್ ಮಾಡ್ಕೊಳತ್ತೀನಿ. ನಿಮಗೆ ಯಾವ ಶೇಪ್ ಬೇಕು, ಉದ್ದ ಬೇಕಂದ್ರೆ ಉದ್ದ ಹಾಕೋರಿ, ಇಲ್ಲಾಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ. ನಾನು ಸಣ್ಣ ಬೇಕಂತ ಹೇಳಿ, ಯಾಕಂದ್ರೆ ಹಂಚ್ ಮೇಲೆ ಮಾಡ್ಬೇಕಂತ ಹೇಳಿ, ತವಾದ ಮೇಲೆ ಮಾಡ್ಬೇಕಂತ ಹೇಳಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡ್ರಿ. ನಿಮಗೆ ಹೆಂಗೆ ಯಾವ ಶೇಪ್ ಬೇಕು ಅದನ್ನು ಕಟ್ ಮಾಡ್ಕೊರಿ.
ನಿಮ್ಮ ಇಷ್ಟ ರೀ, ಅದನ್ನು ನಿಮಗೆ ಬಿಟ್ಟಿದ್ರಿ. ನನಗೆ ಈ ಶೇಪ್ ಬೇಕಂತ ಹೇಳಿ ನಾನು 4 ಸಣ್ಣ ಕಟ್ ಆದಮೇಲೆ ನಾನು 4 ತತ್ತಿ ಇಟ್ಟಿದ್ದೀನಿ ರೀ. 4 ತತ್ತಿ ಚೆಂದಾಗಿ ಕಟ್ ಮಾಡ್ಕೊಂಡೀನಿ ರೀ. ಸಣ್ಣಗೆ ಬೇಕಂತ ಹೇಳಿ ನಾನು ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ನಾನು ತವ ಮೇಲೆ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಆವಾಗಲೇ ಉಳ್ಳಾಗಡ್ಡಿ, ಟೊಮಾಟೊ, ಹಸಿಮೆಣ್ಸಿನ್ಕಾಯಿ ತತ್ತಿರಿ. ಹಸಿಮೆಣ್ಸಿನ್ಕಾಯ್ದಾಗ ಬೆಳ್ಳುಳ್ಳಿ, ಶುಂಠಿ ನಾನು ಕುಟ್ಟಿಟ್ಕೊಂಡಿದ್ದೀನಿ ರೀ. ಈಗ ತವಕ್ಕೆ ಒಂದಿಟ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕಿ ಸಾಸಿವೆ ಆದಮೇಲೆ ಜೀರಿಗೆ ಆದಮೇಲೆ ಉಳ್ಳಾಗಡ್ಡಿ ರೀ. ಉಳ್ಳಾಗಡ್ಡಿ ಚೆಂದಾಗಿ ಹಸಿ ಪಿಸಿ ಎಲ್ಲ ವಾಸನೆ ಹೋಗುತ್ತಾನ ಹಾಕ್ಬೇಕಾಗತ್ತೆ ರೀ, ಇಲ್ಲಾಂದ್ರೆ ರುಚಿ ಬರಲ್ಲ ರೀ ತಿನ್ನಕ್ಕೆ. ಅದಾದ್ಮೇಲೆ ನಾನು ಕುಟ್ಟಿಟ್ಟಿದ್ನಲ್ಲ ರೀ ಅದನ್ನು ಹಾಕ್ಕೊಂಡಿನಿ ರೀ. ಅದೆಲ್ಲ ಚೆಂದಾಗಿ ಹಸಿ ವಾಸನೆ ಹೋಗ್ಬೇಕು ರೀ. ಹಸಿಮೆಣ್ಸಿನ್ಕಾಯ್ದು ಫ್ರೈ ಆಗುತ್ತಾನ ಹಾಗೆ ಫ್ರೈ ಮಾಡ್ಕೋತಿರ್ಬೇಕು ರೀ. ಕೈ ಬಿಡಬಾರ್ದು ರೀ. ಕೈ ಬಿಟ್ರೆ ಅಂದ್ರೆ ಮತ್ತೆಲ್ಲ ಸುಟ್ಟು ಬಿಡ್ತೈತ್ರಿ ಅಂಥೇಳಿ ಉಪ್ಪು, ಟೊಮಾಟೊ ಅದೆಲ್ಲ ಹಾಕಿ, ಅದಾದಮೇಲೆ ಒಂದಿಟ್ಟು ಅರಶಿನ ಹಾಕ್ಕೊಂಡು, ಅದಾದಮೇಲೆ ನಾನು ಎಗ್ದು ಮಸಾಲೆ ಹಾಕ್ಕೊಂಡಿನಿ ರೀ. ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬ್ಯಾಡ್ರಿ, ನಿಮ್ಮ ಇಷ್ಟ. ಅದು ಸ್ಕಿಪ್ ಮಾಡ್ತಿದ್ರೆ ಮಾಡಿರಿ. ಅದಾದಮೇಲೆ ಎಲ್ಲ ತತ್ತಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದಾದಮೇಲೆ ಸ್ವಲ್ಪ ತವ ಫ್ರೈ ಬಿಟ್ಟಿನಿ ರೀ, ಸ್ವಲ್ಪ ಕುದಿಲಿ ಅಂತ ಹೇಳಿ. ಆಮೇಲೆ ನಾನು ಚಪಾತಿ ಹಿಟ್ಟನ್ನ ಅದು ಇಟ್ಕೊಂಡಿದ್ನಲ್ಲ ರೀ, ಫಸ್ಟಿಗೆ ತೋರಿಸಿದ್ನಲ್ಲ ರೀ, ಎಣ್ಣೆ ಹಚ್ಚೆಲ್ಲ ಮಾಡ್ಕೊಳ್ಳೋದು. ಅದನ್ನೆಲ್ಲ ಹಾಗೆ ಲಟ್ಟಣಿಗಿಲಿಂತ್ರ ಈಗ ಚೆಂದಾಗ ತಿಡ್ಕೊಳತ್ತೀನಿ ರೀ. ಆ ಕಡೆ ಬೇಕು ಅದನ್ನು ನಾನು ಯಾವ ಕಡೆ ಹೆಂಗೆ ಸರಿಸಿ ಹಾಕ್ತೀನಿ ಹಂಗೆ ಗೊತ್ತಾಗುತ್ತೆ ರೀ. ಅದು ಯಾವ ಕಡೆ ದಪ್ಪ ಐತೆ ಅನ್ನೋದು ಗೊತ್ತಾಗತ್ತಂತ ಹೇಳಿ ನಾನು ಹಾಗೆ ಅದಾದ್ಮೇಲೆ ಹಂಚ್ ಮೇಲೆ ಹಾಕಿದ್ದೀನಿ ರೀ. ಹಂಚ್ ಮೇಲೆ ಹಾಕಿ ಒಂದಿಟ್ಟು ಎಣ್ಣೆ ಹಚ್ಚಿದ್ದೀನಿ ರೀ. ಆ ಕಡೆ ಎಣ್ಣೆ ಹಚ್ಚಿ ಸ್ವಲ್ಪ ಎಲ್ಲ ಚೆಂದ ಉಬ್ಬೇಕಲ್ರಿ, ಇಲ್ಲಾಂದ್ರೆ ಮತ್ತೆ ಕೈ ಸುಡ್ತೈತೆ ಅಂತ ಹೇಳಿ ಆಲ್ರೆಡಿ ಸುಡಾತಿತ್ತು ರೀ ಕೈ. ಮತ್ತು ಹಂಗೆ ಹೊಳಿಸಿ ಹಾಕಿದ್ದೀನಿ ರೀ. ಹೊಳ್ಸಾಕನ ಒಂದಿಟ್ಟು ಉಬ್ಬುತ್ತೆ ನೋಡಿರಿ. ಉಬ್ಬುತ್ತಾನ ಹಾಗೆ ಮತ್ತು ಉಬ್ಲಿಲ್ಲ ಅಂದ್ರೆ ಮತ್ತು ಅದು ಬೈಂದಿಲ್ಲ ಅಂಥೇಳಿ ಗೊತ್ತಾಗುತ್ತೆ ರೀ. ಅದಾದಮೇಲೆ ಇಷ್ಟಿತ್ತು ನೋಡಿರಿ ನಮ್ದು ಅಡುಗೆ ಇವತ್ತು. ಚಪಾತಿ, ಶೇಂಗಾ ಚಟ್ನಿ, ತುಪ್ಪ, ಬಾಳೆಹಣ್ಣು ಮತ್ತು ತತ್ತಿ ತವ ಫ್ರೈ ಹಾಕಿ ಬರ್ರಿ ತಿನ್ನೋ. ಎಲ್ಲ ಅಡುಗೆ ಆದಮೇಲೆ ಎಲ್ಲ ಕೆಲಸನೂ ಆಯ್ತು ರೀ. ಎಲ್ಲ ಮನೆಯೂ ಎಲ್ಲ ಕ್ಲೀನಾಗಿತ್ತು, ಮುಗೀತಂತ ಹೇಳಿ ಈಗ ಶಿವರಾತ್ರಿ ಸಂಬಂಧ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೀ. ಇಷ್ಟಿತ್ತು ನೋಡಿರಿ ಇವತ್ತಿನ ದಿನ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು. ಎಲ್ಲರೂ ಕಮೆಂಟ್ ಹಾಕಿ ಬೇಗ.